ಬಿಜೆಪಿಗೆ ಹಠ, ಕಾಂಗ್ರೆಸ್ಗೆ ಪ್ರತಿಷ್ಠೆ. ವಾಲ್ಮೀಕಿ ಗಲಾಟೆಗೆ ಸದನ ವ್ಯರ್ಥ. ಬಿಜೆಪಿ ಅಹೋರಾತ್ರಿ ಧರಣಿ. ಬರದ ವಿಷಯ ಮಾತನಾಡಿ ಎಂದ ಕಾಂಗ್ರೆಸ್. ಕಮಲಾಸ್ತ್ರ, ಕಾಂಗ್ರೆಸ್ ಪ್ರತ್ಯಾಸ್ತ್ರ. ಅಧಿವೇಶನವನ್ನ ನುಂಗಿ ನೀರು ಕುಡಿತಾ ಇದ್ದಾರೆ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು. ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಾಗಿತ್ತು, ಅದಿಲ್ಲ. ಪ್ರತಿಷ್ಠೆ ಇಲ್ಲಿ ಪ್ರತಿಷ್ಠೆಗೆ ಬಿದ್ದಿರುವಂತೆ ನಾ ಮುಂದು ತಾ ಮುಂದು ಅಂತ ಇಬ್ಬರರು ಕೂಡ ಹೋರಾಟವನ್ನ ಮಾಡ್ಕೊಂಡು ಕೂತಿದ್ದಾರೆ. ರಾಜ್ಯದಲ್ಲಿ ಬರ, ನೆರೆ ಪರಿಸ್ಥಿತಿ ಇದೆ, ಕೆಪಿಎಸ್ಸಿ ಹಗರಣ ಇದೆ, ಬಿಡದಿ ರೈತರ ವಿಚಾರ ಇದೆ, ಸಾಕಷ್ಟು ಕಡೆ ಕುಡಿಯುವ ನೀರಿಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿತ್ತು, ಏನೂ ಆಗಿಲ್ಲ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು. ಬಿಜೆಪಿಯ ಹಠ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ರಾಜಕೀಯ ಜಿದ್ದಿಗೆ ಬಲಿಯಾಗ್ತಾ ಇರುವಂತದ್ದು ಸದನ. ಇವತ್ತಿಗೆ 8ನೇ ದಿನ ಸದನ ನಡಲಿಕ್ಕೆ ಶುರುವಾಗಿದೆ. 8ನೇ ದಿನವೂ ಕೂಡ ನಾಗೇಂದ್ರ ಹೆಸರಲ್ಲೇ ನೀರಲ್ಲಿ ಹೋಮ ಆಗ್ತಾ ಇದೆ. ಅಹೋರಾತ್ರಿ ಧರಣಿಗೆ ನಿರ್ಧಾರವನ್ನ ಮಾಡಿರುವಂತದ್ದು ಬಿಜೆಪಿ. ಈಗ ಇನ್ನಷ್ಟು ಹೋರಾಟವನ್ನ ತೀವ್ರ ಮಾಡ್ತಾ ಇದ್ದಾರೆ. ಸದನದ ಹೊರಗೆ ಒಳಗೆ ಬಿಜೆಪಿಯ ಹೋರಾಟ. ಬಿಜೆಪಿ ಕಾಂಗ್ರೆಸ್ ನಡುವೆ ಕೆಸರ ಚಾಟ ನಡೀತಾ ಇದೆ. ಅವರೀಗ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ, ಬಿಜೆಪಿಯವರು ಬರ್ತಾ ಇಲ್ಲ ಅಂತ ಅವ್ರನ್ನೂ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ನೈತಿಕತೆ ಇದ್ರೆ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳಿ ಅಂತ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ. ಈಗ ಅಹೋರಾತ್ರಿ ಧರಣಿಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯವರು. ವಿರೋಧ ಪಕ್ಷ ನಾಯಕರಿರುವಂತ ಅಶೋಕ್ ಅವರು ಮಾತನಾಡಿದ್ದಾರೆ. ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ ಇದೆ. ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು, ಇದು ನಮ್ಮ. ಕಲಾಪಕ್ಕೂ ಮುನ್ನ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಹೋರಾಟವನ್ನ ಮಾಡಿದೆ. ವಿಧಾನಸೌಧ ಮುತ್ತಿಗೆಗೆ ಹೊರಟಿರುವಂತದ್ದು ಆರ್ ಅಶೋಕ್, ವಿಜೇಂದ್ರ ಸೇರಿದಂತೆ ಪ್ರಮುಖರು ಹೊರಟಿದ್ರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಯಿತು. ಕಬ್ಬನ್ ಪಾರ್ಕ್, ಫ್ರೀಡಂ ಪಾರ್ಕ್ ಬಳಿ ಇದ್ದಂಥವರ ಲೀಡರ್ಸ್ಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡೆಯಲಾಯಿತು. ಯಾರೆಲ್ಲ ವಿಧಾನಸೌಧ ಮುತ್ತಿಗೆಗೆ ಹೊರಟಿದ್ರು ಅವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಒಂದೇ ಕಡೆಯಿಂದ ಹೊರಡಲಿಲ್ಲ ಬಿಜೆಪಿಯವರು, ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಹೊರಟಿದ್ರು. ಕೆಲವು ನಾಯಕರು ಡಿವೈಡ್ ಆಗಿ ಕೆಲವರು ಫ್ರೀಡಂ ಪಾರ್ಕ್ ಮುಂಭಾಗದಿಂದ ಹೊರಟ್ರೆ, ಕೆಲವರು ಕಬ್ಬನ್ ಪಾರ್ಕ್ ಕಡೆಯಿಂದ ಹೊರಟಿದ್ರು. ಸೊ ಹೀಗಾಗಿ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಬಿಜೆಪಿ ನಾಯಕರು ಈ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ ನೋಡೋಣ. ಕಳೆದ 2 ವಾರದಿಂದ ಏನು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ದಲಿತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ ನಾವು ಸದನದ ಒಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಮಾತಿಗೆ, ನಮ್ಮ ಕೂಗಿಗೆ ಕಿವಿ ಕೊಡದೇ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸದನದ ಒಳಗಡೆ ಕಳೆದ 2 ವಾರದಿಂದ ಸದನದ ಒಳಗಡೆ ಕೂಡ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತು ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ.
ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ, ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀರಿ, ಇವಾಗ ಕೊಡಕ್ಕಾಗಲ್ಲ ಅಂತ. ನ್ಯಾಯದ ಪರ ಹೋರಾಟ, ದಲಿತರ ಪರವಾದಂಥ ಹೋರಾಟ, ವಾಲ್ಮೀಕಿ ಜನಾಂಗದ ಹಣವನ್ನ ಲೂಟಿಯನ್ನ ಮಾಡಿರುವಂತ ಆಪಾದನೆಯನ್ನು ಹೊತ್ತಿರುವಂಥ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು. ದಲಿತರಿಗೆ ನ್ಯಾಯ ಸಿಗಬೇಕು ಅಂದರೆ, ವಾಲ್ಮೀಕಿ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅಂದರೆ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಸತತವಾಗಿ ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನು ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ದೇ ಸರ್ಕಾರ, ಮುಖ್ಯಮಂತ್ರಿಗಳು ಮಾತ್ರ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಇರತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅದರ ಸಚಿವರಾಗಿದ್ರು. 187 ಕೋಟಿ ರೂಪಾಯಿಗಳನ್ನ ಆವತ್ತು 600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ ಮಾಡಿದ್ರು. ಪಾಪ ನಾಗೇಂದ್ರ ದಲಿತರಾಗಿರೋದ್ರಿಂದ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರೇ, ಅವರೇನೋ ದಲಿತರು, ಅವರು ನುಂಗಿದ್ದು ಹಣ ಯಾರ್ದು? ಮಂತ್ರಿಗಳಾದಂಥ ನಾಗೇಂದ್ರ ಅವರೇ ಮೌಖಿಕವಾಗಿ ಆಧಾರ ಕೊಟ್ಟ ನಂತರ ಅವ್ರು ಡೆತ್ ನೋಟಲ್ಲಿ ಕೂಡ ಬರೆದಿಟ್ರು. ಡೆತ್ ನೋಟಲ್ಲಿ ಏನು ಬರೆದ್ರು, ನಾನು ಮಂತ್ರಿಗಳು ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶವನ್ನು ಮಾಡಿದಕ್ಕೋಸ್ಕರವಾಗಿ ನಾನು ಇವತ್ತು ಅದು ಘಟನೆ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಸಾಯ್ತಾ ಇದ್ದೀನಿ, ನನಗೆ ಹಿಂಸೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವ್ರು ಬರೆದಂಥ ಡೆತ್ ನೋಟು. ಇವತ್ತು ಡೆತ್ ನೋಟಲ್ಲಿ ಬರೆದು ಸತ್ತಂಥ ಟೈಮಲ್ಲಿ ಕೂಡ ಇವತ್ತಿನ ತನಕ ಸರ್ಕಾರ ಅನ್ನೋಂಥದ್ದು ಇವತ್ತು ಒಬ್ಬ ಪ್ರಾಮಾಣಿಕದ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರು. ಯಾರು ಜವಾಬ್ದಾರಿ ತಗೊಂತಾರ? ಈ ಜವಾಬ್ದಾರಿ ಯಾರು ತಗೊಂತಾರ? ಈ ವ್ಯವಸ್ಥೆಯನ್ನು, ಈ ಕ್ರೌರ್ಯಕ್ಕೆ ಯಾರು ಜವಾಬ್ದಾರಿ ತಗೊಂತಾರ? ಇವತ್ತು ಸರ್ಕಾರ ಜವಾಬ್ದಾರಿ ತಗೊಂತದನ, ರಾಹುಲ್ ಗಾಂಧಿ ಜವಾಬ್ದಾರಿ ತಗೊಂತಾನ, ಇವತ್ತು DK ಶಿವಕುಮಾರ್ ಅವ್ರ ಜವಾಬ್ದಾರಿ, ಯಾರು ಜವಾಬ್ದಾರಿ ತಗೊಂತಾರ ಹೇಳಬೇಕಾಗಿದೆ. ಹಂಗಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಏನ್ ಮಾತನಾಡಿದ್ದಾರೆ ನೋಡೋಣ. ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ, ದಯವಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕತೆಗಳು ಹೇಳ್ಕೊಂಡಿದ್ರೆ. ಈಗ 1 ವಾರ ಆಗ್ತಾ ಬಂತು ಸರ್, ಒಂದು ಕಾಗದ ಕೊಟ್ಟಿದ್ದಾರಾ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆನ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂಥ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂಥ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿದೆ. 67,000 crores, 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ? ಅದಕ್ಕೆ ಕೇಳ್ತಿರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವುದಿದೆ, ಯಾರು ಮೇನ್ ಫ್ರಾಡ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬದ್ ಬಿಟ್ರೆ ನಾವ್ ಯಾರಿಗೂ ಬ್ಲೇಮ್ ಗೇಮ್ ಮಾಡ್ತಾರೆ, ಯಾರಿಗೂ ಡಿಫೆಂಡ್ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮತ್ತು ಒಂದು ಯೋಜನೆ ವಿರೋಧ ವ್ಯಕ್ತಪಡಿಸುವುದು ಅದೆಲ್ಲ ಅವರ ಹಕ್ಕಿದೆ. ಆದರೆ ವಿಧಾನಸಭೆ ಮತ್ತು ವಿಧಾನಸಭೆಯ ಅಧಿವೇಶನ ಇದೆಯಲ್ಲ, ಅದೊಂದು ರಾಜ್ಯಕ್ಕೆ ವೇದಿಕೆ ಆಗಬಾರ್ದು. ಅದೊಂದು ಪ್ರತಿಭಟನೆ, ರಾಜ್ಯಕ್ಕೆ ಪ್ರೇರಿತವಾದ ಪ್ರತಿಭಟನೆ ವೇದಿಕೆ ಅದಾಗಬಾರ್ದು. ಅದಕ್ಕಾಗಿ ಬಿಜೆಪಿಯವರು ಮತ್ತು ಪ್ರತಿಪಕ್ಷದವರು ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರಾ, ಅದವರು ಜನರಿಗೆ ಒಂದು ಸಾಮಾಜಿಕವಾದ ವಂಚನೆ ಮಾಡ್ತಾ ಇದ್ದಾರೆ. ಅವರ ರಾಜಕೀಯದ ದುರುದ್ದೇಶನಿಟ್ಟುಕೊಂಡು ಇವತ್ತು ವಿಧಾನಸಭೆಯನ್ನು ಅವರ ರಾಜ್ಯಕ್ಕೆ ಬಳಸಿಕೊಂಡು ಜನರಿಗೆ ವಂಚನೆ ಮಾಡಿದ ಕೆಲಸ ಇವತ್ತು ಆಗ್ತಾ ಇದೆ. ಇವರಿಗೆ ಏನಾದರೂ